ರಾತ್ರಿ ತುಮಕೂರು ನಗರದ ಕಾಲ್ಟೆಕ್ ಸರ್ಕಲ್ ಬಳಿ ಎಲ್ಲವೂ ಶಾಂತವಾಗಿತ್ತು. ಸದಾ ಗ್ರಾಹಕರಿಂದ ತುಂಬಿರ್ತಾ ಇದ್ದಂತಹ ಪ್ರತಿಷ್ಠಿತ ವಿಶ್ವಾಸ್ ಜ್ಯುವೆಲ್ಲರಿ ಅಂಗಡಿಯಲ್ಲೂ ದೀಪಗಳು ಆಫ್ ಆಗಿದ್ವು. ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳು, ವಜ್ರದ ಉಂಗುರಗಳು ಸೆಕ್ಯೂರ್ ಆಗಿದ್ವು. ಅಂಗಡಿಯ ಶಟರ್ಗೆ ಬೇಗ ಜಡಿಯಲಾಗಿತ್ತು. ಹೊರಗಡೆ ಯಾವುದೇ ಸುಳಿವಿರಲಿಲ್ಲ. ಆದರೆ ಆ ಕತ್ತಲಲ್ಲಿ ಅಲ್ಲಿ ಕಳ್ಳತನವೊಂದು ನಡೆದೇ ಹೋಗಿತ್ತು. ಮರುದಿನ ಎಂದಿನಂತೆ ಅಂಗಡಿ ತೆರೆದಂಥ ಸಿಬ್ಬಂದಿಗೆ ಶಾಕ್ ಆದಿತ್ತು. ಪ್ರದರ್ಶನ ಪೆಟ್ಟಿಗೆಯಲ್ಲಿದ್ದ 10 ಲಕ್ಷ ರೂಪಾಯಿ ಮೌಲ್ಯದ ವಜ್ರ ಖಚಿತ ಚಿನ್ನಾಭರಣಗಳು ಗಾಯವಾಗಿದ್ವು. ಬರೋಬ್ಬರಿ 50 ಗ್ರಾಂಗೂ ಹೆಚ್ಚು ತೂಕದ ವಜ್ರದ ಸರಗಳು, ಉಂಗುರಗಳು ಮಾಯವಾಗಿದ್ವು. ವಿಚಿತ್ರ ಅಂದರೆ ಅಂಗಡಿಯ ಶಟರ್ ಮುರಿದಿರಲಿಲ್ಲ, ಬಾಗಿಲಿನ ಬೀಗ ಒಡೆದಿರಲಿಲ್ಲ, ಯಾರಾದರೂ ಒಳನುಗ್ಗಿದ ಕುರುಹು ಕೂಡ ಇರಲಿಲ್ಲ. ಹಾಗಾದರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಭರಣಗಳು ಎಲ್ಲಿಗೆ ಹೋದ್ವು? ಅಂಗಡಿಯವರೇ ಯಾರಾದರೂ ಒಳಗಿನಿಂದ ಕೈ ಚಳಕ ತೋರಿಸಿದ್ರ? ಜ್ಯುವೆಲ್ಲರಿ ಶಾಪ್ ಮಾಲೀಕರಿಗೆ ಏನೂ ತೋಚದಂತಾಯಿತು. ಕೊನೆಗೆ ಪೊಲೀಸರಿಗೆ ದೂರು ನೀಡುವ ಮುನ್ನ ಸಿಸಿಟಿವಿ ಫುಟೇಜ್ ಪರಿಶೀಲನೆ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಕತ್ತಲಲ್ಲಿ ನಡೆದ ಪ್ರತಿಯೊಂದು ದೃಶ್ಯವನ್ನು ಸೂಕ್ಷ್ಮವಾಗಿ ನೋಡೋದಕ್ಕೆ ಆರಂಭಿಸ್ತಾರೆ. ಸ್ಕ್ರೀನ್ ಮೇಲೆ ಸಮಯ ರಾತ್ರಿ ದಾಟುತ್ತಾ ಸಾಗ್ತಾ ಇದೆ. ಇದ್ದಕ್ಕಿದ್ದಂತೆ ಡಿಸ್ಪ್ಲೇ ಕೌಂಟರ್ ಬಳಿ ಒಂದು ಚಲನವಲನ ಕಾಣಿಸುತ್ತೆ. ಮಾಲೀಕರು ಸಿಸಿಟಿವಿಯನ್ನ ಝೂಮ್ ಮಾಡಿ ನೋಡಿದಾಗ ನಿಜವಾದ ಕಳ್ಳ ಯಾರು ಅನ್ನೋದು ಬಯಲಾಯಿತು. ಅಲ್ಲಿದ್ದು ಯಾವ ಮಾಸ್ಕ್ ಧರಿಸಿದ ಖದೀಮನೂ ಅಲ್ಲ, ಅದರ ಬದಲಿಗೆ ಒಂದು ಸಣ್ಣ ಇಲಿ. ಹೌದು, ಗೋಸ್ಟ್ ಸಿನಿಮಾದಲ್ಲಿ ಇಲಿ ಸೀಕ್ರೆಟ್ ಸಂದೇಶ ತಲುಪಿಸೋದನ್ನ ನೋಡಿರ್ತೇವೆ. ಆದರೆ ಇಲ್ಲೂ ಅದಕ್ಕಿಂತ ಡಿಫ್ರೆಂಟ್ ಘಟನೆ ನಡೆದಿದೆ. ಆ ಇಲಿ ಸತ್ತಿಲ್ಲದೆ ಪ್ರದರ್ಶನ ಪೆಟ್ಟಿಗೆಯ ಬಳಿ ಹೋಗಿ ವಜ್ರದ ಸರಗಳು ಮತ್ತು ಉಂಗುರಗಳನ್ನು ಒಂದೊಂದಾಗಿ ತನ್ನ ಬಾಯಿಯಲ್ಲಿ ಕಚ್ಕೊಂಡು ಹೋಗ್ತಾ ಇರೋದನ್ನು ಸಿಸಿಟಿವಿಯಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ. ಇದೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿತ್ತು. ನಿಜವಾದ ಕಳ್ಳ ಸಿಕ್ಕಿಬಿದ್ದ ತಕ್ಷಣ ಅಂಗಡಿಯ ಸಿಬ್ಬಂದಿ ಇಲಿಯ ಜಾಡು ಹಿಡಿದು ಹುಡುಕಾಟ ಆರಂಭಿಸಿದ್ರು. ಕೊನೆಗೆ ಗೋಡೆಯ ಮೂಲೆಯಲ್ಲಿದ್ದ ಆ ಇಲಿಯ ಬಿಲ ಕಂಡುಬಂತು. ಸಿಬ್ಬಂದಿ ಜಾಗರೂಕತೆಯಿಂದ ಇಲಿಯ ಬಿಲವನ್ನು ನೋಡಿದಾಗ ಅಲ್ಲಿ ಕಾದಿತ್ತು ಮತ್ತೊಂದು ಅಚ್ಚರಿ. ಬಿಲದೊಳಗೆ ಬರೋಬ್ಬರಿ 10 ಲಕ್ಷ ರೂಪಾಯಿ ಮೌಲ್ಯದ 10 ವಜ್ರದ ಉಂಗುರಗಳು ಮತ್ತು 3 ಸರಗಳು ಸುರಕ್ಷಿತವಾಗಿ ಪತ್ತೆಯಾದವು. ದೊಡ್ಡ ಮಟ್ಟದ ದರೋಡೆ ಆಯಿತು ಅಂತ ಕಂಗಾಲಾಗಿದ್ದ ಜ್ಯುವೆಲ್ಲರಿ ಶಾಪ್ ಮಾಲೀಕರು ಹಾಗೂ ಸಿಬ್ಬಂದಿ ಕಳೆದು ಹೋದ ಎಲ್ಲ ಆಭರಣಗಳು ಕೈ ಸೇರ್ತಾ ಇದ್ದಂತೆ ನಿಟ್ಟುಸಿರು ಬಿಟ್ಟರು. ಸದ್ಯ ಈ ವಿಚಿತ್ರ ಹಾಗೂ ಸ್ವಾರಸ್ಯಕರ ಘಟನೆ ಇಡೀ ತುಮಕೂರು ನಗರದಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ.